ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಈಗ ಒಂಥರ ಹೈ ವೋಲ್ಟೇಜ್ ಡ್ರಾಮಾ ನಡೀತಿದೆ. ಹೊರಗಡೆ ಮಳೆ ಜೋರಾಗಿದ್ರೆ ಇತ್ತ ವಿಧಾನಸೌಧದಲ್ಲಿ ಮಂತ್ರಿ ಪಟ್ಟಕ್ಕಾಗಿ ನಾಯಕರ ನಡುವೆ ಬೆಂಕಿ ಹತ್ಕೊಂಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ರಿಟರ್ನ್ ಆಗ್ತಿದ್ದ ಹಾಗೆ ನಮ್ಮ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಗೆ ಫುಲ್ ಸ್ಪೀಡ್ ಸಿಕ್ಕಿದೆ. ಮೂಲಗಳ ಪ್ರಕಾರ ಎಲ್ಲ ಅಂದುಕೊಂಡಂತೆ ಆದ್ರೆ ಬರೋ ಬುಧವಾರವೇ ಹೊಸ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸದ್ಯ 20 ಸೀಟುಗಳು ಖಾಲಿ ಇವೆ. ಎಲ್ಲವನ್ನು ಈಗಲೇ ಭರ್ತಿ ಮಾಡ್ತಾರಾ ಅಥವಾ ಭಿನ್ನಮತದ ಭಯಕ್ಕೆ ಕೆಲವು ಸೀಟುಗಳನ್ನ ಬ್ಯಾಕಪ್ ಇಟ್ಕೊಂತಾರ? ಆ ಕುರಿತ ಕಂಪ್ಲೀಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮ್ಯಾಟ್ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ. ಆಡಳಿತ ಚುರುಕು ಮಾಡಬೇಕು, ಜೊತೆಗೆ ಶಾಸಕರಿಂದಲೂ ಸಚಿವ ಸ್ಥಾನಕ್ಕೆ ಭೀಕರ ಪ್ರೆಷರ್ ಇದೆ. ಹಾಗಾಗಿ ಹೈಕಮಾಂಡ್ ಇನ್ನೂ ಲೇಟ್ ಮಾಡೋ ಮೂಡಲಿಲ್ಲ. ಶನಿವಾರವಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಖರ್ಗೆ ಅವರನ್ನ ಭೇಟಿಯಾಗಿ ಏರ್ಪೋರ್ಟ್ ವರೆಗೂ ಹೋಗಿ ಡ್ರಾಪ್ ಮಾಡಿ ಬಂದಿದ್ದಾರೆ. ಇದಕ್ಕೂ ಮುಂಚೆ ಸಿದ್ದು, ಡಿಕೆಶಿ ಮತ್ತು ಹರಿಪ್ರಸಾದ್ ಮೂವರು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ದೊಡ್ಡ ರೌಂಡ್ಸ್ ಚರ್ಚೆ ಮುಗಿಸಿದ್ದಾರೆ. ಆದ್ರೆ ಇಲ್ಲಿ ಮಜಾ ಇರೋದೇ ಲಿಸ್ಟ್ಗಳಲ್ಲಿ. ನಾಯಕರು ಯಾರ್ಯಾರ ಹೆಸರು ತಂದಿದ್ದಾರೆ ಗೊತ್ತಾ? ಮೊದಲು ನಮ್ಮ ಖರ್ಗೆ ಸಾಹೇಬ್ರ ಲಿಸ್ಟ್ ನೋಡೋಣ. ಇವರು ಪಕ್ಕಾ ಹೊಸ ಮುಖಗಳಿಗೆ ಜೈ ಎಂದಿದ್ದಾರೆ. ಇವರ ಲಿಸ್ಟ್ ನಲ್ಲಿ ಬಸನಗೌಡ ದದ್ದಲ್, ಡಾಕ್ಟರ್ ಅಜಯ್ ಸಿಂಗ್, ಕನೀಜ್ ಫಾತಿಮಾ, ಎಆರ್ ಕೃಷ್ಣಮೂರ್ತಿ, ಮಂಜುನಾಥ್ ಭಂಡಾರಿ ಮತ್ತು ವಸಂತ್ ಕುಮಾರ್ ಅವರ ಹೆಸರುಗಳು ಟಾಪ್ ನಲ್ಲಿ ಕೇಳಿ ಬರ್ತಿವೆ. ಇನ್ನು ನಮ್ಮ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಬರೋಣ. ಡಿಕೆ ಶಿವಕುಮಾರ್ ಅವರು ತಮಗೆ ಕ್ಲೋಸ್ ಇರೋ ಲಕ್ಷ್ಮಣ್ ಸವದಿ, ಆನೇಕಲ್ ಶಿವಣ್ಣ, ಶರತ್ ಬಚ್ಚೇಗೌಡ, ಗುಬ್ಬಿ ಶ್ರೀನಿವಾಸ್, ಶಿವಲಿಂಗೇಗೌಡ, ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ, ತನ್ವೀರ್ ಸೇಠ್, ಶ್ರೀನಿವಾಸ್ ಮಾನೆ ಮತ್ತು ಆರತಿ ಕೃಷ್ಣ ಅವರ ಹೆಸರನ್ನ ಗಟ್ಟಿಯಾಗಿ ಇಟ್ಟಿದ್ದಾರೆ. ಇನ್ನು ಮಾಗಡಿ ಬಾಲಕೃಷ್ಣ ಮತ್ತು ರಿಜ್ವಾನ್ ಅರ್ಷದ್ ಅವರಿಗೆ ಮಂತ್ರಿ ಸ್ಥಾನ ಸಿಗದಿದ್ರೆ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಮಾಡೋ ಪ್ಲಾನ್ ಕೂಡ ನಡೆದಿದೆಯಂತೆ. ಹಾಗಾದ್ರೆ ನಮ್ಮ ಮಾಜಿ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರಾ? ಅವರು ತಮ್ಮ ಆಪ್ತರ ದೊಡ್ಡ ದಂಡನೆ ರೆಡಿ ಮಾಡಿದ್ದಾರೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬಿ ನಾಗೇಂದ್ರ, ಶಿವರಾಜ್ ತಂಗಡಗಿ, ನರೇಂದ್ರ ಸ್ವಾಮಿ, ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್, ರಾಯಾರೆಡ್ಡಿ, ಗೋವಿಂದಪ್ಪ, ಅಶೋಕ್ ಪಟ್ಟಣ್, ಪುಟ್ಟರಂಗ ಶೆಟ್ಟಿ ಮತ್ತು ಪುಣ್ಣಣ್ಣ ಅವರ ಹೆಸರುಗಳನ್ನ ಸಿದ್ದು ಶಿಫಾರಸು ಮಾಡಿದ್ದಾರೆ. ಹಬ್ಬಬ್ಬಾ, ಲಿಸ್ಟ್ ನೋಡಿದ್ರೇನೆ ತಲೆ ತಿರುಗುತ್ತೆ ಅಲ್ವಾ? ಇವರ ಜೊತೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅಪ್ಪಾಜಿ ನಾಡಗೌಡ, ಎಂಸಿ ಸುಧಾಕರ್, ಟಿಬಿ ಜಯಚಂದ್ರ ಹಾಗೂ ಬಿಕೆ ಹರಿಪ್ರಸಾದ್ ಕೂಡ ರೇಸ್ನಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ಈ ಹಳೆ ಸಿದ್ಧ ಸೂತ್ರಕ್ಕೆ ಒಪ್ಪುತ್ತಿಲ್ಲ. ಕಾಂಗ್ರೆಸ್ ಟಾಪ್ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಸುನಿಲ್ ಕನ್ನಗೋಲು ಅವರ ಒಂದು ಸೀಕ್ರೆಟ್ ಸರ್ವೆ ರಿಪೋರ್ಟ್ ಹೈಕಮಾಂಡ್ ಕೈಯಲ್ಲಿದೆ. 2028ರ ನೆಕ್ಸ್ಟ್ ಎಲೆಕ್ಷನ್ ಮೈಂಡ್ ಅಲ್ಲಿ ಇಟ್ಕೊಂಡು ಜಾತಿ ಮತ್ತು ರೀಜನಲ್ ಬ್ಯಾಲೆನ್ಸ್ ಮಾಡಿ ಅಂತಿಮ ಲಿಸ್ಟ್ ರೆಡಿ ಮಾಡ್ತಿದ್ದಾರೆ. ಸೋಮವಾರ ಈ ಮೂವರನ್ನ ಫೈನಲ್ ಮೀಟಿಂಗ್ಗೆ ದೆಹಲಿಗೆ ಕರೆಯೋ ಚಾನ್ಸ್ ಇದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಮಂಗಳವಾರ ಸಂಜೆ ಲಿಸ್ಟ್ ಅನೌನ್ಸ್ ಆಗಬಹುದು. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸುಮಾರು 30 ಶಾಸಕರು ಈಗ ದೆಹಲಿಯಲ್ಲೇ ಬೀಡು ಬಿಟ್ಟು ಆ ಕಡೆ ಇಳಿದಿದ್ದಾರೆ. ಕೆಲವರನ್ನ ಕೈ ಬಿಟ್ಟು ಹೊಸಬರನ್ನ ತರೋ ಪ್ಲಾನ್ ಇರೋದ್ರಿಂದ ಜಮೀರ್ ಅಹಮದ್ ಅವರ ಮುಂದುವರಿಕೆ ಬಗ್ಗೆಯೂ ಡೌಟ್ ಶುರುವಾಗಿದೆ ಅಂತ ವರದಿ ಆಗ್ತಿದೆ. ಇತ್ತ ಬೆಳಗಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ದೊಡ್ಡ ಜಿಲ್ಲೆ, ನಮಗೆ ಇನ್ನೂ ಒಂದು ಸೀಟ್ ಬೇಕು, ಹೊಸ ಮುಖಗಳಿಗೆ ಚಾನ್ಸ್ ಕೊಡಿ ಅಂತ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಎಲ್ಲ ಪ್ರೆಷರ್ ಇಂದಾಗಿಯೇ ಹೈಕಮಾಂಡ್ ಸೂಕ್ಷ್ಮವಾಗಿ ಯೋಚಿಸ್ತಾ ಇರೋದ್ರಿಂದ ಪ್ರಕ್ರಿಯೆ ಸ್ವಲ್ಪ ಲೇಟ್ ಆಗ್ತಿದೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಖರ್ಗೆ ಸಾಹೇಬ್ರು ಗ್ರೀನ್ ಸಿಗ್ನಲ್ ಕೊಡೋ ತನಕ ವೇಟ್ ಮಾಡಲೇಬೇಕು ಅಂತಿದ್ದಾರೆ. ಸೊ ಫ್ರೆಂಡ್ಸ್, ಒಟ್ನಲ್ಲಿ ಬುಧವಾರದೊಳಗೆ ಈ ಹೈ ಡ್ರಾಮಾಕ್ಕೆ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ ಇಲ್ವಾ ಅನ್ನೋ ಕೌತುಕ ಮೂಡಿಸಿದೆ. ಹಿರಿಯ ಶಾಸಕ ಬಿ.ಆರ್. ಪಾಟೀಲ್ ಅವರು ವಿಧಾನಸಭೆಯ ಹೊಸ ಸ್ಪೀಕರ್ ಆಗೋ ಚಾನ್ಸ್ ಕೂಡ ಇದೆ ಅಂತ ಮಾತುಗಳು ಕೇಳಿ ಬರ್ತಿವೆ. ಡಾಕ್ಟರ್ ಜಿ. ಪರಮೇಶ್ವರ್ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿ ಸೌಹಾರ್ದಯುತ ಚರ್ಚೆ ಮಾಡಿದ್ದೀನಿ ಅಂದಿದ್ದಾರೆ. ಹಾಗಾದ್ರೆ ನಿಮ್ಗೆ ಅನ್ಸುತ್ತೆ, ಈ ಬಾರಿ ಹಳಬರನ್ನ ಕೈಬಿಟ್ಟು ಕಂಪ್ಲೀಟ್ ಹೊಸಬರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಾ? ನಿಮ್ಮ ಫೇವರಿಟ್ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.